ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೆಲವರು ಪೊಂಗಲ್ ಅಂತ ಹೇಳ್ತಾರೆ, ಕೆಲವರು ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ, ಕೆಲವರು ಸಂಕ್ರಾಂತಿ ಅಂತ ಹೇಳ್ತಾರೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಹಾಗೆ ಕೆಲವರು ಈ ಡೇಟಿಂದನೇ ಅವ್ರು ನ್ಯೂ ಇಯರ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ಡೇಟೇ ಬಂದು ಅವರು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅವ್ರಿಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇಷ್ಟ ಆದರೆ ಮರಿದೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಹಬ್ಬ ಹರಿದಿನ ಅಂತ ಬಂದರೆ ನಮ್ಮ ಮೈಂಡ್ಗೆ ಫಸ್ಟ್ ಬರೋ ಅಂಥದ್ದೇ ಮಡಿಯಿಂದ ದೇವರಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿದಾದ್ಮೇಲೆ ಊಟ ಮಾಡಬೇಕು. ಪೂಜೆ ಮಾಡೋ ತನಕ ಉಪವಾಸ ಇರಬೇಕು ಅಂತ ಹೇಳಿ ನಾನು ಹಾಗೆ ಮಾಡ್ತೀನಿ ಯಾವಾಗ್ಲೂ. ಫಸ್ಟ್ ನಾನಿಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದು ದೇವರಿಗೆ ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸನ್ನ ಬೇಯಿಸ್ತಾ ಇದ್ದೀನಿ. ಸೊ ಸೊಪ್ಪೆಲ್ಲ ಹಾಕ್ತಾರೆ ಇದಕ್ಕೆ. ಆ ಸೊಪ್ಪೆಲ್ಲ ಹಾಕಿ ಬೇಯಿಸಿದ್ರೆ ತುಂಬಾ ಘಮ ಇರುತ್ತೆ. ಬಟ್ ಆ ಸೊಪ್ಪು ಇಲ್ಲಿ ಸಿಟಿ ಒಳಗಡೆ 50 ರೂಪೀಸ್ ಕೇಳ್ತಾರೆ ಒಂದು ಸ್ವಲ್ಪ ಸೊಪ್ಪಿಗೆ. ಸೊ ಸೊಪ್ಪೆಲ್ಲ ಬೇಡ, ಹಾಗೆ ಬೇಯಿಸೋಣ ಅಂತ ಹೇಳಿ ಬೇಯಿಸಿಟ್ಟಿದ್ದೀನಿ. ಹಾಗೆ ಪೂಜೆ ಮಾಡೋದಕ್ಕೆ ನಾನು ಫಸ್ಟೇ ಎಲ್ಲ ಎತ್ತಿಟ್ಬಿಡ್ತೀನಿ, ಪೂಜೆ ಸಾಮಾನೆಲ್ಲನೂ. ಅದಾದಮೇಲೆ ದೇವ್ರ ಮನೆಗೆಲ್ಲ ಹೂವು ಇಟ್ಟು, ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು, ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ತೃಪ್ತಿಯಿಂದ ಪೂಜೆ ಮಾಡ್ತೀನಿ. ಅರ್ಜೆಂಟಾಗಿ ಅರ್ಧಂಬರ್ಧ ಪೂಜೆ ಮಾಡೋಕ್ಕೆ ನನಗಿಷ್ಟ ಆಗೋದಿಲ್ಲ. ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಮೆತ್ತಗೆ ಮಾಡಿಕೊಂಡು ಪೂಜೆ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ನೆಮ್ಮದಿಯಿಂದ ಪೂಜೆ ಮಾಡ್ತೀನಿ. ನಾನು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದಾದಮೇಲೆ ಮನೆಯಲ್ಲಿರೋರನ್ನ ಹೆಬ್ಬರಿಸ್ತೀನಿ. ಯಜಮಾನ್ರು ಮತ್ತು ಮಗು ಇಬ್ಬರು ಸ್ನಾನ ಮಾಡಿ ಅವರಿಗೆ ರೆಡಿ ಮಾಡಿದ್ದಾದಮೇಲೆ 3 ಜನ ಒಟ್ಟಿಗೆ ಪೂಜೆ ಮಾಡ್ತೀವಿ. ಒಬ್ಬಳೇ ಪೂಜೆ ಮಾಡ್ಬೋದು, ಬಟ್ ನನಗದು ಪರ್ಸ್ನಲಿ ಅಷ್ಟಿಷ್ಟ ಆಗೋದಿಲ್ಲ. ನಾವಿರೋದೇ 3 ಜನ ಸೇರಿ ಪೂಜೆ ಮಾಡಿದ್ರೇ ಅಲ್ವಾ ಹಬ್ಬದ ದಿವಸ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ನಾವಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ, ದೀಪ ಹಚ್ತಾ ಇದ್ದೀನಿ. ಸೊ ನನಗೆ ಅಷ್ಟು ಟ್ರೆಡಿಷ್ನಲಾಗಿ ಪೂಜೆ ಎಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ. ನನಗೆ ಎಷ್ಟು ಮಟ್ಟಿಗೆ ಬರುತ್ತೋ ಅಷ್ಟು ಮಟ್ಟಿಗೆ ಪೂಜೆ ಮಾಡ್ತೀನಿ. ನಾವು ನನ್ನ ತವ್ರ ಮನೆಯಲ್ಲಿ ಹಸುಗಳೆಲ್ಲ ಇದ್ವು ಫಸ್ಟು. ಆಗ ಹಸುನ ಏನಂತಾರೆ, ಒಣಿಕೆನ ದಾಟ್ಸೋದಾಗಿರ್ಬೋದು, ಮತ್ತು ಸಗಣಿನಲ್ಲಿ ಗಂಜಲನೆಲ್ಲ ಹಾಕಿ ತುಂಬಾ ಏನೇನೋ ಟ್ರೆಡಿಷ್ನಲಾಗಿ ಏನೇನೋ ಹಬ್ಬ ಮಾಡ್ತಾರೆ. ಆ ರೀತಿ ಈಗೆಲ್ಲ ಯಾರು ಜಾಸ್ತಿ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ. ನಾನಂತೂ ನೋಡಿ ತುಂಬ ಕಾಲನೇ ಆಯಿತು, 5-6 ವರ್ಷ ಆಗೋಯ್ತು ನಾನು ನೋಡಿ. ಚಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ ಆ ರೀತಿ ಹಬ್ಬನ ಹೋಗಿ ನೋಡಬೇಕು, ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಪೂಜೆನ ಮಾಡ್ಕೊಂಬಿಡೋಣ. ಬನ್ನಿ ಯಾವ ರೀತಿ ಪೂಜೆ ಹೋಗುತ್ತೆ ಅಂತ ನೋಡೋಣ. ವರ್ಷದ ಮೊದಲನೆಯ ಹಬ್ಬ, ಎಲ್ಲರಿಗೂ ಸುಖ ಸಂತೋಷ ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ. ಎಳ್ಳು ಬೆಲ್ಲ ಮತ್ತು ಕಡಲೆ ಪಪ್ಪನ್ನು ತಿಂತ ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಒಬ್ರಿಗೆ ಹೇಳ್ಕೊಳ್ಳೋಣ. ಸೊ ಈಗ ಬನ್ನಿ ಪೂಜೆ ಮಾಡೋಣ ಬೇಗ. ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಹಾಗೆ ಪಲಾವ್ನ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಹಬ್ಬದ ಅಡುಗೆ ತುಂಬ ಜನ ಇದ್ದರೆ ಚೆನ್ನಾಗಿರುತ್ತೆ, ಎಲ್ಲ ಐಟಮ್ ಮಾಡ್ಕೊಂಡು ತಿನ್ನೋಕ್ಕೆ. ನಾವಿಬ್ಬರೇ ಇರೋದ್ರಿಂದ ಅಷ್ಟು ಐಟಮ್ ಮಾಡೋಕ್ಕಾಗೋದಿಲ್ಲ. ನಾನು ರಂಗೋಲಿ ಹಾಕಿದ್ರೆ ನಿಂಗೆ ಇಷ್ಟ ಆಗಲ್ಲಲ್ಲ?
ಆ ಹಂಗೇನು ಹಾಕ್ಕೊಳ್ಳೋದು ಅಲ್ಲೋಡು ಮಂಕಿ ಕ್ಯಾಪ್ ಹೆಂಗೆ ಹಾಕ್ಕೊಳೋನೆ ಅವನೇ ಹಾಕೋತೀನಿ ಅಂತ ಹಾಕೋತವನೇ ಕರ್ಕೊಂಡು ಹೋಗೋದಿಲ್ಲ ಅಂತ ಪಪ್ಪ ಹಾಕತ್ತೆ ಕ್ಲೀನಾಗಿ ಹಾಕ್ಸ್ಕೊ ಎಲ್ಲ ಚಿನ್ನಮ್ಮ ರೆಡಿ ಆಗಿರೋದು ಎಲ್ಲ ಚಿನ್ನಿ ರೆಡಿ ಆಗಿರೋದು ಇವಾಗ ನಾನು ರಂಗೋಲಿ ಹಾಕಿದ್ರೆ ಇಷ್ಟ ಆಗಲ್ಲ ಅಪ್ಪು ಅಲ್ಲೋಡಪ್ಪು ಪಪ್ಪ ಹತ್ರ ಹಾಕ್ಸ್ಕೊ ಇನ್ನೂ ನಿದ್ದೆ ಹೋಗಿಲ್ಲ ಚಿನ್ನಿ ನಿಂಗೆ ನಿದ್ದೆ ಹೋಯ್ತಾ ಬಂಗಾರ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ ಈಗ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಸಾತ್ವಿಕ್ನ ಕರ್ಕೊಂಡು ಸ್ವಲ್ಪ ಚಿನ್ನಿ ಪಾರ್ಕಿಗೆ ಬೇಡವಾ ಅವನಿಗೂ ಅವ್ರ ಅಪ್ಪನಿಗೂ ಯಾವಾಗಲೂ ಫೈಟಿಂಗ್ಸೇ ಈಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ಹಾಗೆ ಸುತ್ತಕ್ಕೆ ಹೋಗೋಣ ಸ್ವಲ್ಪ ಚಾಟ್ಸ್ ಅದೆಲ್ಲ ಏನಾದರೂ ತಿನ್ನೋಣ ಅಂತ ಸೊ ಇವತ್ತಿನ ಡೇನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ಲ ಯಾರು ಸ್ಟಾರ್ಟ್ ಮಾಡಿದ್ದು ಗಾಡಿ ಯಾಕೋ ಚಿನಿ ಚಿನಿ ನಿನ್ನ ಸ್ಕೂಲಲ್ಲಿ ನಿನ್ನ ಬಿಟ್ಬಿಟ್ಟು ನಾನು ಪಾಪ ಪಾರ್ಕಿಗೆ ಹೋಗಿ ಬರ್ತೀವಮ್ಮ ಬೇಡವಾ ನೀನು ಬರ್ತೀಯಾ ಬೇಡ ಚಿನ್ನಿ ನಾನು ಪಪ್ಪ ಮಾತ್ರ ಹೋಗ್ಬಿಟ್ಟು ಬರ್ತೀವಿ ಪಾರ್ಕ್ ಬಂತು ಚಿನ್ನಮ್ಮ ಚಿನಿ ಇದು ಇದ್ರಲ್ಲಿ ಇಟ್ಬಿಡು ಗಾಡಿನಲ್ಲಿ ಬಾ ಬಂಗಾರ ನಾನು ಇರ್ತೀನಿ ಬಾ ಮೆತ್ತಿಗೆ ಏನು ಆಡ್ತೀಯಾ ಹಾಂ ಹಾಡು ಆ ಕಡೆಯಿಂದ ಹತ್ಬೇಕು ಈ ಕಡೆ ಕರೆಕ್ಟಾಗಿ ಟೈಟ್ ಮಾಡಿದಾರ ಇಲ್ಲ ಅಂತ ಚೆಕ್ ಮಾಡ್ತಾವನೆ ಕೈ ಬಿಡು ಕೈ ಬಿಡು ಹಿಡ್ಕೊ ಗಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೋಬೇಕು ಚೆನ್ನಾಗಿದೆಯಾ ಚಿನ್ನಮ್ಮ ಸೀಸಾ ಸೀಸಾ ಏನು ಬೇಕು ಇವಾಗ ಸ್ವಿಂಗ್ ಆಡ್ತೀಯಾ ಸ್ವಿಂಗಲ್ಲಿ ಇದ್ದಾರೆ ಮಗನೆ ಸ್ವಿಂಗಲ್ಲಿ ಇದ್ದಾರೆ ಬಾ ಅದಾಡುವ ಸುತ್ತೋದು ಅಲ್ಲಿದೆ ಪಪ್ಪಗೆ ಹೇಳು
ಗಟ್ಟಿಯಾಗಿ ಇಟ್ಕೋಬೇಕು ಚಿನ್ನಮ್ಮ. ಓಕೆ, ಹಂಗೆ ಬ್ಯಾಲೆನ್ಸ್ ಸಿಗಲ್ಲ. ಇನ್ನು ಸ್ವಲ್ಪ ಮುಂದೆ ಕುಳ್ಸು. ಕಾಲು ಟಚ್ ಆಗುತ್ತೆ ಅವನಿಗೆ, ಕೆಳಗೆ ಇದೆ ಅದಕ್ಕೆ. ಹೆಂಗಿದೆ? ಓಕೆ, ಗಟ್ಟಿಯಾಗಿ ಹಿಡ್ಕೊಮ್ಮ. ಅಪ್ಪ ಕೆಳಗಡೆ ಗಿಡ್ಸು ಕೈ. ಕಾಲು ತಗಲ್ತೈತೆ ಅವನಿಗೆ. ಕುತ್ಕೋಬೇಕು. ಎಲ್ಲಿಗೆ ಚಿನ್ನಿ ಹೋಗ್ತಾ ಇರೋದು? ಇದು ಪಾರ್ಕೆ. ಪಾರ್ಕಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ? ವಾಕಿಂಗ್. ಕೊರೆ ಇವಾಗಲೇ ಸ್ಟಾರ್ಟ್ ಆಯಿತು. ಹೆಂಗ್ ರನ್ ಮಾಡ್ತಾವನೆ ನೋಡು. ಹಿಪ್ಪೆಲ್ಲ ಹಂಗೆ ಕ್ಯಾಟ್ ವಾಕ್ ಥರ ಟರ್ನ್ ಆಯ್ತೈತೆ. ಇಲ್ಲಪ್ಪ, ಮತ್ತೆ ಏನೋ ಗೊತ್ತಿಲ್ವೇ, ಕಾಡ್ ಥರ ಇದೆ ನೋಡು. ಇದನ್ನು ಬೆಂಡ್ ಮಾಡಿಕ್ಕಿದ್ಯಾ? ಓಯ್, ಎಲ್ಲಿಗೆ ಹೋಗ್ತಾನೆ ಅವನು? ಎಲ್ಲಿಗೋ ಗೊಗೆಯ ಬುಜ್ಜಿ, ಗೊಗೆಯ. ಮಾತಾಡಲ್ಲ ಕ್ಯಾಮ್ರಾ ಮುಂದೆ. ವಾಕಿಂಗ್ ಬುಜ್ಜಿ ಗಲೀಜ್ ನೋಡ್ ನೋಡ್ ಬಿದ್ದ. ನಾನು ಪಾಪ ವಿಡಿಯೋ ಮಾಡ್ಕೊತೀವಿ. ಹೊಟ್ಟೆ ಉರಿ, ಹೊಟ್ಟೆ ಉರಿ, ಹೊಟ್ಟೆ ಉರಿ. ಇವಾಗ ಅವನು ಹೋಗ್ತಾ ಇರಲಿ, ಅಲ್ಲಿ ಕ್ರಾಸಲ್ಲಿ ಮುಚ್ಚಿಟ್ಕೊಳ್ಳೋಣ. ಹೋಗಮ್ಮ. ಅವ್ನು ಹಂಗೆ ಮುಂದೆಗಡೆ ಹೋಗ್ಬೇಕಾದ್ರೆ ನಾವು ಈ ಥರ ರೈಟ್ಗೆ ಹೋಗೋಣ. ಇಲ್ಲ ಅವ್ನು ರೈಟ್ಗೆ ಹೋದಾಗ ನಾವು ಮುಂದೆಗಡೆ ಹೋಗೋಣ. ಹೋಗ್ಬೇಕು. ಮಮ್ಮಿ ಬರೋಲ್ಲ. ನೋಡಿ ಚಿನ್ನಮ್ಮ, ಓಡ್ಬೇಡ ಮಗನೆ, ಮಿತ್ತಗೆ ನಡಿ. ವಾಕ್ ಮಾಡಬೇಕು. ಹೆಂಗೆ ವಾಕ್ ಮಾಡೋದು? ಪಾರ್ಕಲ್ಲಿ ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸಿ ನಾವು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ, ಇಲ್ಲಿ ಹೊಸ್ದಾಗಿ ಬ್ರಾಹ್ಮಿ ಅಂತ ಹೇಳಿ ಒಂದು ಚಾಟ್ ಸೆಂಟರ್ ಓಪನ್ ಆಗಿದೆ. ಯಾವತ್ತೂ ಇಲ್ಲಿ ಟ್ರೈ ಮಾಡಿರಲಿಲ್ಲ, ಸೊ ಇವತ್ತು ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಚಾಟ್ ಸೆಂಟರ್ಗೆ ಹೋದ್ವಿ. ಇದೇನಿದು? ದೋಸೆ ಅಲ್ಲ, ಅದು ಸ್ಯಾಂಡ್ವಿಚ್, ಫ್ರೈಸ್. ನೋ ದೋಸೆ ಮಗನೆ, ಪಾನಿಪುರಿ ಮಾತ್ರ. ದೋಸೆ ಇಲ್ಲಿ ಸಿಗಲ್ಲ. ನೋಡಿ ಪಾನಿಪುರಿ, ಜ್ಯೂಸ್.
ಏನು ತಗೊಂಡೆ? ನಿಪ್ಪೋಟ್ ಮಸಾಲ. ನಿಪ್ಪಟ್ಟು ಮಸಾಲ. ನಿಂಗೆ ಬೇಕಾ ಚಿನ್ನಿ ನಿಪ್ಪಟ್ಟು ಮಸಾಲ? ಇಲ್ವಂತೆ. ಯಾಕೆ ಚೆನ್ನಾಗಿಲ್ವಾ? ಸೆಲ್ಫಿ ಅಲ್ಲ ಸೆಲ್ಫಿ ಸ್ಮೈಲ್. ಯಾಕೇನು ಬೇಡವಾ? ಯಾಕೆ ಚೆನ್ನಾಗಿಲ್ವಾ? ಜ್ಯೂಸ್ ಜ್ಯೂಸು ಜ್ಯೂಸ್ ಬೇಕಾ? ಇಳಿ. ತಿಂತಾನೆ ಸಾತ್ವಿಕಿಗೆ ಇಲ್ಲಿ ಸುಸ್ಸು ಅರ್ಜೆಂಟ್ ಆಯಿತು ಅಂತೇಳಿ ಅವ್ರ ಪಪ್ಪನ ಕರ್ಕೊಂಡು ಸೈಡ್ಗೆ ಹೋಗಿದ್ದ. ಅವ್ನು ಬರ್ಬೇಕಾದ್ರೆ ನೋಡ್ಕೊಳ್ಳಿ ಎಷ್ಟು ಯಾವ ರೀತಿ ಆಡ್ತಿರ್ತಾರೆ ಅಂತ. ಒಂದು ಸ್ವಲ್ಪ ದೂರ ನಡ್ಸ್ಕೊಂಡು ಕರ್ಕೊಬರೋಷ್ಟೊಳಗೆ ಮೇಯ್ನ್ ರೋಡಲ್ಲಿ ಸುಸ್ತಾಗೋಗುತ್ತೆ. ಡ್ಯಾನ್ಸ್ ಆಡ್ಕೊಂಡು ಬರ್ತಾನೆ. ಚಂದ ಕರ್ಕೊಂಬರೋಕ್ಕೆ, ಬಟ್ ಭಯ ಆಗುತ್ತೆ ಏನಾಗುತ್ತೋ ಕರ್ಕೊಂಬರ್ಬೇಕಾದ್ರೆ, ಗಾಡಿ ಏನಾದರೂ ಬಂದರೆ ಅಂತ ಭಯ ಆಗುತ್ತೆ ಅಷ್ಟೇ. ಎಸ್. ಏನು ಮಾಡೋದು? ಏನು? ಕುತ್ಕೋ. ವಿಡಿಯೋ ಚಲ್ಬಾರ್ದು ಬಗ್ಸಿದ್ರೆ ಚಲೋ ಆಗುತ್ತೆ. ಚೆನ್ನಾಗಿತ್ತಾ? ಸೂಪರಾ? ಸೂಪರ್ಗೂ ಒಂದೇ ರಿಯಾಕ್ಷನ್ನೇ, ಚೆನ್ನಾಗಿಲ್ಲ ಅಂದ್ರೂ ಒಂದೇ ರಿಯಾಕ್ಷನ್. ಇಟ್ಕೊಂಡಿರೋದು ಎಳಿಬೇಕು. ಎಳಿ. ಚೆನ್ನಾಗಿತ್ತು. ಪಾರ್ಕಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚಾಟ್ ಸೆಂಟರ್ಗೆ ಹೋಗಿ ಚೆನ್ನಾಗಿ ಚಾಟ್ಸ್ ತಿಂದ್ವಿ. ಈಗ ಮನೆಯಲ್ಲಿ ಬೆಳಗ್ಗೆ ಮಾಡಿದ್ದೆ ಪಲಾವ್ ಇದೆ. ಸೊ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಆಗೋಯ್ತು ನಾನು ಮಾಡೋಷ್ಟ್ರೊಳಗಡೆ. ಏನು ಚಿನಿ ತಾನೇ? ಪಾರ್ಕಲ್ಲಿ ಒಬ್ಬರು ತಾತ ಒಳಗಡೆನೆ ದೇವಸ್ಥಾನ ಇದೆ, ಅಲ್ಲೋಗಿ ಪೂಜೆ ಮಾಡಿ ಬೊಟ್ಟಿಟ್ರು. ಅದನ್ನೇ ಹೇಳ್ತಿದ್ದೆ, ನನ್ನ ತಾತ ಚಾಮಿ ಮಾಡಿದ್ರು ನನಗೆ ಅಂತ ಹೇಳಿ. ಸೊ ಹೀಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ 2024ಅಲ್ಲಿ. ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ರಿ ಅನ್ನೋದನ್ನ ಮರೀದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ 2024. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಮಾಡು ಚಿನ್ನಮ್ಮ. ಟೇಕ್ ಕೇರ್. ಸಿ ಯು.